ಅಷ್ಟೇ ಏನಾದ್ರು ಒಂದು ಇದಾದ್ರೆ ಸುಮ್ಮನೆ ಹೆಂಗ್ ಮಾತಾಡಿ ನನ್ನ ಬಗ್ಗೆ ಅದು ಯಾರು ಏನು ಅಂತಾನೆ ನೋಡ್ತಾ ಇರಲಿಲ್ಲ ನೀವು ಅದು ಹೆಂಗ್ ಮಾತಾಡಿ ನನ್ನ ಬಗ್ಗೆ ಹಂಗೆಲ್ಲ ಮಾತಾಡೋಂಗಿಲ್ಲ ಈ ತರ. ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಅಲ್ಲಿಂದ ನಮ್ಮನೆ ಯುವರಾಣಿಗೆ ಬಂದೆ. ಅಲ್ಲಿ ತುಂಬಾ ಕಲಿತೆ. ಅಂದ್ರೆ ಇಲ್ಲ ನೀನಿಲ್ಲಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರೋದು ವರ್ಕ್ ಆಗಲ್ಲ. ಆಲ್ದೋ ನಿಂದೇನು ತಪ್ಪಿಲ್ಲ, ಆಲ್ದೋ ಯುವರ್ ಇನ್ನೋಸೆಂಟ್ ಆಗಲ್ಲ. ಜಸ್ಟ್ ಡೋಂಟ್ ಗೋ ಅಂಡ್ ಪ್ರೂವ್ ಇಟ್. ಅಂದ್ರೆ ಎಷ್ಟಂತ ಹೇಳ್ತೀರಾ, ಯು ಕ್ಯಾನ್ ಪ್ರೂವ್ ಇಟ್. ಒಂದೇನು ಅಂದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರ್ಬೇಕಷ್ಟೇ ಆಯ್ತಾ. ನೀವೇನು ಅಂತ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಪ್ರೂವ್ ಟು ದ ವರ್ಲ್ಡ್. ಸೊ ನಮ್ಮನೆ ಯುವರಾಣಿಲಿ ಇನ್ನೋಸೆಂಟ್ ಹುಡುಗಿ ಇದು ನಾನು ಪಾರೋಲಿ ಲಾಸ್ಟ್ ಎಪಿಸೋಡ್ ಮಾಡಬೇಕಾದ್ರೆ ನಮ್ಮನೆ ಯುವರಾಣಿ ಫಸ್ಟ್ ಎಪಿಸೋಡ್ ಮಾಡ್ತಾ ಇದ್ದೆ ಅಟ್ ದ ಸೇಮ್ ಟೈಮ್. ಸೊ ಆ ಕ್ಯಾರೆಕ್ಟರ್ ಚೇಂಜ್ ಆಗೋಕ್ಕೆ ನಂಗೆ ಸ್ವಲ್ಪ ಟೈಮ್ ತಗೋಯ್ತು. ಬಟ್ ಅಲ್ಲಿ ಪೃಥ್ವಿ ಸರ್ ಡೈರೆಕ್ಟರ್ ಅವರು ಸ್ವಲ್ಪ ನೀಟಾಗಿ ಬಿಡಿಸಿ ಇಲ್ಲ ಬರ್ತಾ ಇಲ್ಲ ಅಂತ ಸ್ವಲ್ಪ ಹೇಳಿದ್ರು. ನಂಗೆ ಗಾಬರಿ ಆಗ್ತಾ ಇತ್ತು. ನಮ್ಮ ಮನೆಗೆಲ್ಲ ಹತ್ತಿದ್ದೀನಿ, ಇಲ್ಲ ನನ್ಗೆ ಗಾಬರಿ ಆಗ್ತದೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು ಅವರು ಅಂತ. ಮತ್ತೆ ನಾನು ಸ್ವಲ್ಪ ಉಸಿರಾಡಿ ಓಕೆ ಮತ್ತೆ ಮನೇಲಿ ಸೇಮ್ ಕಾಸ್ಟ್ಯೂಮ್ ಹಾಕೊಂಡು ಅದೊಂದು ಫೀಲ್ ಮಾಡಿ ಪಾತ್ರನ ಮತ್ತೆ ಆ ಪಾತ್ರಗಿಲ್ದೆ ನಾನು ಅಲ್ಲಿ ಕೂಡ ಅಷ್ಟೇ. ನಮ್ಮನೆ ಯುವರಾಣಿ ಮನೇಲಿ ನೋಡ್ತಾ ಇದ್ದೆ ನಾನು ಸೀರಿಯಲ್ ಅಂಡ್ ನಾನ್ ಬಂದು ಅಂಕಿತಾ ಅಮರ್ನ ಐ ಯೂಸ್ ಟು ಅಡ್ಮೈರ್ ಅ ಲಾಟ್. ಏನ್ ಚೆನ್ನಾಗಿ ಮಾಡ್ತಾರೆ, ಏನು ಇದೆ ಅಂತ ಹೇಳಿ ನಾನು ನನ್ನ ತಂಗಿ ಇಬ್ರು ಕೂಡ ಅಮ್ಮ ಕೂಡ ಎಲ್ಲ ನಾವು ನಮ್ಮನೆ ಯುವರಾಣಿ ಕುತ್ಕೊಂಡು ಅಂಡ್ ಅದು ಅಷ್ಟೇ. ಅದನ್ನ ನೋಡಿ ನೋಡಿ ಅದೇ ಪ್ರಾಜೆಕ್ಟ್ಗೆ ನಾನ್ ನೆಕ್ಸ್ಟ್ ಲೀಡ್ ಆಗಿ ಹೋಗಿದ್ದಿದ್ಯಲ್ಲ ಅದು ಇಟ್ ವಾಸ್ ಫೀಲ್. ಅದು ಅದೊಂಥರ ಫೀಲ್ ನನಗೆ. ಬಟ್ ಅದು ಕೂಡ ಜರ್ನಿ ಚೆನ್ನಾಗಿತ್ತು. ಅಲ್ಲಿ ಕೋ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಅದೇ ಆನ್ ಸ್ಕ್ರೀನ್ ಅಷ್ಟು ಆಫ್ ಸ್ಕ್ರೀನು ನನಗೆ ತುಂಬ ಹೇಳ್ಕೊಟ್ರು. ಸೊ ಅಲ್ಲಿಂದ ನಾನು ಓಕೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಮುಂದಕ್ಕೆ